ನೀವು ಮೊದಲೇ ಬಾರಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಹಾಯ್, ನಾನು ರೂಪಾ. ಹಾಗೂ ನೀವು ನೋಡ್ತಾ ಇದ್ದೀರಾ ನಮ್ಮ ಕನ್ನಡ ಚಾನಲ್ ಆದ ಸ್ಮಯ ಕಲಿಕೆ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನು ಮರಿಬೇಡಿ. ಜೈ ಶ್ರೀರಾಮ್. ಇವತ್ತಿನ ವಿಡಿಯೋದಲ್ಲಿ ಇದೇ 2026ರಲ್ಲಿ ಈ ಪವಿತ್ರವಾದ ಹಬ್ಬದ ಆಚರಣೆ ಯಾವ ದಿನ ಮಾಡಬೇಕು, ಸಂಕಲ್ಪ ಸಹಿತವಾಗಿ ಈ ಒಂದು ಹಬ್ಬದ ಆಚರಣೆ ಯಾವ ರೀತಿ ಮಾಡಬೇಕು ಅಂತ ತಿಳಿಸ್ತಾ ಇದ್ದೀನಿ. ಪರಾಭಾವ ನಾಮ ಸಂವತ್ಸರ, ಉತ್ತರಾಯಣ, ವಸಂತ ಋತು, ಚೈತ್ರ ಮಾಸ, ಶುಕ್ಲ ಪಕ್ಷ, ನವಮಿ ತಿಥಿ, ಅತಿಕಂಠ ಯೋಗ, ಕೌಲವ ಕರ್ಣದಲ್ಲಿ ಈ ಬಾರಿ ನಾವು ಶ್ರೀರಾಮ ನವಮಿಯನ್ನ ಆಚರಣೆಯನ್ನ ಮಾಡ್ತಾ ಇದ್ದೀವಿ. ಅಧರ್ಮವನ್ನ ಅಳಿಸ್ಬಿಟ್ಟು ಧರ್ಮವನ್ನ ಪ್ರತಿಷ್ಠಾಪಿಸಲು ಮನುಷ್ಯ ರೂಪದಲ್ಲಿ ಅವತರಿಸಿರುವ ಭಗವಾನ್ ವಿಷ್ಣುವಿನ 7ನೇ ಅವತಾರವೇ ಶ್ರೀರಾಮಚಂದ್ರನ ಅವತಾರ. ಪ್ರತಿ ವರ್ಷ ಚೈತ್ರ ಮಾಸದ ಶುಕ್ಲ ಪಕ್ಷದ ನವಮಿಯಂದು ಈ ಮಹಾಪುರುಷನ ಜನ್ಮದಿನವನ್ನ ಶ್ರೀರಾಮ ನವಮಿ ಅಂತ ಹೇಳಿಬಿಟ್ಟು ದೇಶಾದ್ಯಂತ ಅತ್ಯಂತ ಭಕ್ತಿ ಶ್ರದ್ಧೆಯಿಂದ ಆಚರಿಸಲಾಗುತ್ತೆ. ಶ್ರೀರಾಮ ನವಮಿ ಅಂದ್ರೆ ಧರ್ಮದ ಪವಿತ್ರ ಹಬ್ಬಗಳಲ್ಲಿ ಒಂದು. ಈ ದಿನ ಶ್ರೀರಾಮಚಂದ್ರನ ಜನ್ಮದಿನವಾಗಿ ಆಚರಣೆ ಮಾಡಲಾಗುತ್ತೆ. ಈ ದಿನ ನಾನು ರಾಮನವಮಿ ಬಗ್ಗೆ ತಿಳಿಸ್ತಾ ಇದ್ದೀನಿ. ರಾಮನವಮಿಯನ್ನ ಯಾವತ್ತು ಆಚರಣೆ ಮಾಡಬೇಕು, ಹೇಗೆ ಆಚರಣೆ ಮಾಡಬೇಕು, ಶುಭ ಮುಹೂರ್ತ ಯಾವುದು, ನಾವು ಪೂಜೆ ಮಾಡೋದಕ್ಕೆಲ್ಲ, ಹಾಗೆಯೇ ಸಂಕಲ್ಪ ಹೇಗೆ ಮಾಡ್ಕೋಬೇಕು, ಇದೆಲ್ಲ ಮಾಹಿತಿ ನಿಮಗಾಗಿ. ರಾಮದೇವರ ಜನನದ ದಿನ, ಜನ್ಮದಿನ, ಹುಟ್ಟಿದ ದಿನವನ್ನು ನಾವು ರಾಮನವಮಿ ಅಂತ ಆಚರಣೆ ಮಾಡ್ತೀವಿ. ಶ್ರೀರಾಮದೇವರು ತ್ರೇತಾಯುಗದಲ್ಲಿ ರಾಕ್ಷಸರ ಸಂಹಾರಕ್ಕಾಗಿ ಬಂದವರು, ಭಗವಂತನ ಅವತಾರ ಅಂತಲೇ ಹೇಳ್ಬೋದು. ಸಾಕ್ಷಾತ್ ಮಹಾವಿಷ್ಣುವಿನ 7ನೇ ಅವತಾರ ಶ್ರೀರಾಮದೇವರ ಅವತಾರ. ಹಾಗಾಗಿ ಶ್ರೀರಾಮದೇವರ ಅವತಾರವಾದಂತಹ ರಾಮನವಮಿ ಅವತ್ತಿನ ದಿವಸ ನಾವು ತಪ್ಪದೇ ಮಾಡಬೇಕು. ದಶರಥ ಮಹಾರಾಜ ಹಾಗೂ ಕೌಸಲ್ಯೆಯ ಮಗನಾಗಿ ಜನಿಸಿದಂತಹ ಭಗವಂತ ಸಾಕ್ಷಾತ್ ವಿಷ್ಣುವಿನ ಅವತಾರನೇ ನಾವು ಆರಾಧನೆಯನ್ನು ಮಾಡ್ತೀವಿ. ಈ ಬಾರಿ ಶ್ರೀರಾಮನವಮಿಯನ್ನು ನಾವು 27ನೇ ತಾರೀಕು ಶುಕ್ರವಾರ ಆಚರಣೆಯನ್ನು ಮಾಡ್ತೀವಿ. 26ನೇ ತಾರೀಕು ಮಧ್ಯಾಹ್ನ 2:50 ನವಮಿ ತಿಥಿ ಬಂದಿದ್ದರೂ ಸಹ ನಮಗೆ ಮುಖ್ಯವಾಗಿ ರಾಮನವಮಿಯನ್ನು ಆಚರಣೆಯನ್ನು ಮಾಡೋದಕ್ಕೆ ನವಮಿ ತಿಥಿ ಇರಲೇಬೇಕು. ನಕ್ಷತ್ರ ತುಂಬ ಮುಖ್ಯ. ಹಾಗಾಗಿ ರಾಮದೇವರ ನಕ್ಷತ್ರ ಪುನರ್ವಸು ನಕ್ಷತ್ರ ಇರಲೇಬೇಕು. ಆವಾಗಲೇ ರಾಮದೇವರ ಒಂದು ಹುಟ್ಟಿದ ದಿನವನ್ನು ನಾವು ಆಚರಣೆ ಮಾಡಬೇಕು. ಹಾಗಾಗಿ 27ನೇ ತಾರೀಕು ಶುಕ್ರವಾರ ಪುನರ್ವಸು ನಕ್ಷತ್ರ ಇರುತ್ತೆ, ನವಮಿ ತಿಥಿನೂ ಕೂಡ ಇರುತ್ತೆ. ಹಾಗಾಗಿ ಬೆಳಗ್ಗೆ ನಾವು ರಾಮನವಮಿಯನ್ನು ಅವತ್ತಿನ ದಿವಸ ಆಚರಣೆ ಮಾಡ್ತೀವಿ. ಪರಾಭಾವ ನಾಮ ಸಂವತ್ಸರ, ಉತ್ತರಾಯಣ, ವಸಂತ ಋತು, ಚೈತ್ರ ಮಾಸ, ಶುಕ್ಲ ಪಕ್ಷ, ನವಮಿ ತಿಥಿ, ಅತಿಕಂಠ ಯೋಗ, ಕೌಲವ ಕರ್ಣದಲ್ಲಿ ಈ ಬಾರಿ ನಾವು ಶ್ರೀರಾಮ ನವಮಿಯನ್ನು ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಶುಕ್ರವಾರ ಬಂದಿದೆ. ಮಹಾಲಕ್ಷ್ಮಿಯ ಪೂಜೆನೂ ಮಾಡುವಂಥ ದಿನ ತುಂಬನೇ ವಿಶೇಷತೆ. ರಾಮದೇವರು, ಸೀತಾದೇವಿಯ ಪೂಜೆ, ಭಗವಂತನ ಅವತಾರವಾದಂತಹ ರಾಮದೇವರು, ಲಕ್ಷ್ಮೀ ದೇವಿಯ ಅವತಾರವಾದಂತಹ ಸೀತಾದೇವಿ, ಇವರನ್ನ ಪೂಜೆ ಮಾಡೋದು ತುಂಬ ವಿಶೇಷ. ನಮಗೆ ವಿಶೇಷ ಫಲವನ್ನು ನಮಗೆ ಅವತ್ತಿನ ದಿವಸ ಕೊಡುತ್ತೆ. ಆ ದಿವಸ ನಾವು ರಾಮದೇವರ ಆರಾಧನೆ, ಪೂಜೆ, ರಾಮ ಸೀತೆಯರ ಕಲ್ಯಾಣೋತ್ಸವ ಮಾಡಿಸೋದು ಅಥವಾ ಕಲ್ಯಾಣವನ್ನು ನೋಡೋದಾದ್ರೂ ಸಾಕು, ನಮ್ಮ ಇಷ್ಟಾರ್ಥಗಳೆಲ್ಲವೂ ಸಿದ್ಧಿ ಆಗುತ್ತೆ. ಮತ್ತೆ ಮನೆಯಲ್ಲೂ ಕೂಡ ಕಲ್ಯಾಣ ಆಗುತ್ತೆ. ರಾಮದೇವರ ಕಲ್ಯಾಣ ಮಾಡಿಸೋದೇ ಆಗಿರ್ಬೋದು ಅಥವಾ ನೋಡೋದೇ ಆಗಿರ್ಬೋದು, ರಾಮರ ಕಥೆಯನ್ನು ಶ್ರವಣ ಮಾಡೋದೇ ಆಗಿರ್ಬೋದು, ಆಮೇಲೆ ರಾಮರ ಕಥೆಗಳನ್ನು ಹೇಳೋದು, ರಾಮ ರಕ್ಷಾ ಸ್ತೋತ್ರವನ್ನು ಹೇಳೋದು, ಇದರಿಂದ ವಿಶೇಷ ಫಲವನ್ನು ಪಡ್ಕೊಳ್ಬೋದು ನಾವು. ಕೆಲವರೆಲ್ಲ ಏನು ಮಾಡ್ತಾರೆ ಅಂದರೆ ಮನೆಯಲ್ಲಿ ಹಬ್ಬದ ಅಡುಗೆನ ಮಾಡಿಬಿಟ್ಟು ಊಟ ಮಾಡ್ತಾರೆ. ವೈಷ್ಣವರ ಪದ್ಧತಿಯಲ್ಲಿ ಈ ರೀತಿ ಪದ್ಧತಿ ಇರುತ್ತೆ. ಕೆಲವ್ರ ಮನೆಯಲ್ಲಿ ಅಡುಗೆ ಮಾಡೋದೇ ಇಲ್ಲ, ಉಪವಾಸವನ್ನು ಆಚರಣೆ ಮಾಡ್ತಾರೆ. ಅಂದರೆ ಪಾನಕ, ಕೋಸಂಬರಿ, ಮಜ್ಜಿಗೆ ಈ ರೀತಿ ನೈವೇದ್ಯವನ್ನು ಮಾಡಿಬಿಟ್ಟು ಅದನ್ನು ಸೇವನೆ ಮಾಡ್ತಾರೆ, ಉಪವಾಸವನ್ನು ಆಚರಣೆಯನ್ನು ಮಾಡ್ತಾರೆ. ಇದು ಅವರವರ ಪದ್ಧತಿಗೆ ಬಿಟ್ಟಿದ್ದು. ನೀವು ಹೇಗಾದರೂ ಮಾಡ್ಬೋದು. ಹಬ್ಬದ ರೀತಿಯಾಗಿ ಭಗವಂತ ಹುಟ್ಟಿದ್ದಾನೆ ಅಂತ ಹೇಳ್ಬಿಟ್ಟು ಹಬ್ಬವನ್ನು ಆಚರಣೆಯನ್ನು ಮಾಡ್ಬೋದು. ವಿಧವಾದಂತಹ ಭಕ್ಷ್ಯಗಳನ್ನು ಮಾಡಿಬಿಟ್ಟು ದೇವರ ಮುಂದೆ ನೈವೇದ್ಯವನ್ನು ಮಾಡಿಬಿಟ್ಟು ಊಟವನ್ನು ಮಾಡ್ಕೋಬೋದು. ಅಥವಾ ಭಗವಂತ ಹುಟ್ಟಿದ್ದಾರೆ ಅಂತ ಹೇಳಿಬಿಟ್ಟು ತುಂಬ ಜನ ಅವತ್ತೇನು ಮಾಡ್ತಾರೆ ಅಂದರೆ ಅವತ್ತು ಊಟನೇ ಮಾಡೋದಿಲ್ಲ, ಅದನ್ನೇ ಮರ್ತುಬಿಟ್ಟಿರ್ತಾರೆ. ಆ ರೀತಿಯಾಗಿ ಆ ಒಂದು ಸಂತೋಷದ ದಿನ ಊಟ ಮಾಡೋದನ್ನೇ ಮರ್ತೋಗ್ಬಿಟ್ಟಿರ್ತಾರೆ. ಬರೀ ಪಾನಕ, ಕೋಸಂಬರಿ, ಮಜ್ಜಿಗೆನ ಕುಡಿಯುವಂಥದ್ದು ಅಂದು ಸಂತೋಷವನ್ನು, ಸಂಭ್ರಮವನ್ನು ಪಡ್ತಾ ಇರ್ತಾರೆ. ಹಾಗಾಗಿ ಕೆಲವರು ಉಪವಾಸವನ್ನು ಮಾಡ್ತಾರೆ. ಇದು ಅವರವರ ಸಂಪ್ರದಾಯಕ್ಕೆ ಬಿಟ್ಟಿದ್ದು, ಅವರವರ ಪದ್ಧತಿಗೆ ಬಿಟ್ಟಿದ್ದು. ಹೇಗಾದರೂ ಮಾಡ್ಕೋಬೋದು. ಮತ್ತು ಅವತ್ತಿನ ದಿವಸ ಬೆಳಗ್ಗೆ ಯಾವ ರೀತಿಯಲ್ಲಿ ಪೂಜೆ ಮಾಡಬೇಕು ಅಂತ ತಿಳ್ಕೊಳ್ಳೋಣ.
ಶ್ರೀರಾಮದೇವರು ಅಭಿಜಿತ್ ಮುಹೂರ್ತದಲ್ಲಿ ಜನ್ಮವನ್ನು ತಾಳಿರ್ತಾರೆ. ಹಾಗಾಗಿ ಅಭಿಜಿತ್ ಮುಹೂರ್ತ ತುಂಬಾ ವಿಶೇಷವಾದಂತಹ ಮುಹೂರ್ತ ಅವತ್ತಿನ ದಿವಸ. ಇನ್ನು ನಾವು ಅವತ್ತು ಬಿಸಿ ಇರ್ತೀವಿ, ಬೆಳಗ್ಗೆ ಆಫೀಸ್ಗಳಿಗೆಲ್ಲ ಹೋಗಬೇಕಾಗುತ್ತೆ, ಕೆಲಸ ಇರುತ್ತೆ, ನಾವು ಹೊರಗಡೆ ಹೋಗೋರು ಅಂತ ಹೇಳೋರು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡ್ಕೋಬೋದು. 4:47 5:34 ತನಕ ಆ ಒಂದು ಸಮಯದಲ್ಲಿ ಪೂಜೆನ ಮಾಡ್ಕೋಬೋದು. ರಾಮದೇವರ ಮೂರ್ತಿಯನ್ನು ಇಟ್ಬಿಟ್ಟು ಪೂಜೆ ಮಾಡ್ಕೋಬೋದು, ಅಥವಾ ರಾಮ, ಸೀತೆ, ಲಕ್ಷ್ಮಣ, ಹನುಮಂತ ಇರುವಂಥ ಫೋಟೋ ಇರುವಂಥದ್ದು ನೀವು ಫೋಟೋ ಸಹ ಇಟ್ಕೊಂಡ್ಬಿಟ್ಟು ಪೂಜೆನ ಮಾಡ್ಕೋಬೋದು. ಇನ್ನು ಪೂಜೆ ಯಾವ ರೀತಿ ಮಾಡ್ಕೋಬೇಕು ಅದನ್ನು ತಿಳ್ಕೊಳ್ಳೋಣ ಬನ್ನಿ. ಸರ್ವಾರ್ಥ ಸಿದ್ಧಿ ಯೋಗ ಕೂಡ ಇರುತ್ತೆ ಆ ದಿನ. ಬೆಳಗ್ಗೆ 6:21 ಮಧ್ಯಾಹ್ನ 3:24 ಸರ್ವಾರ್ಥ ಸಿದ್ಧಿ ಯೋಗ ಕೂಡ ಇರುತ್ತೆ. ತುಂಬ ವಿಶೇಷವಾದಂತಹ ಯೋಗ. ಈ ಯೋಗದಲ್ಲೇ ಅಭಿಜಿತ್ ಮುಹೂರ್ತ ಬರುತ್ತೆ. ಹಾಗಾಗಿ ಅಭಿಜಿತ್ ಮುಹೂರ್ತ ಬಂದು ಮಧ್ಯಾಹ್ನ 12:03 12:51 ತನಕ. ಹಾಗಾಗಿ ಆ ಸಮಯದಲ್ಲಿ ಸರ್ವಾರ್ಥ ಸಿದ್ಧಿ ಯೋಗ ಕೂಡ ಇರುತ್ತೆ, ಅಭಿಜಿತ್ ಮುಹೂರ್ತನೂ ಕೂಡ ಇರುತ್ತೆ. ಮತ್ತು ರಾಮದೇವರು ಹುಟ್ಟಿದಂತಹ ಮುಹೂರ್ತ ಅಭಿಜಿತ್ ಮುಹೂರ್ತ ತುಂಬ ವಿಶೇಷತೆ ಇರುತ್ತೆ. ಈ ಒಂದು ಅಭಿಜಿತ್ ಮುಹೂರ್ತದಲ್ಲಿ 12:03 12:51 ತನಕನೂ ರಾಮದೇವರ ಪೂಜೆಯನ್ನು ಮಾಡ್ಕೋಬೋದು ಅವತ್ತಿನ ದಿವಸ. ಇನ್ನೂ ಆ ದಿನ ಬೆಳಗ್ಗೆ ತಲೆಗೆ ಎಣ್ಣೆ ಹಚ್ಕೊಂಡ್ಬಿಟ್ಟು ಸ್ವಲ್ಪ ತಲೆ ಸ್ನಾನವನ್ನು ಮಾಡಿಕೊಂಡು ಒಗ್ದಿರುವಂಥ ಮಡಿ ವಸ್ತ್ರವನ್ನು ಧರಿಸ್ಬಿಟ್ಟು, ಎಲ್ಲಿ ನಾವು ರಾಮದೇವರ ಫೋಟೋವನ್ನು ಇಟ್ಕೊಂಡ್ಬಿಟ್ಟು ಪೂಜೆ ಮಾಡಬೇಕು ಅಂತ ಅಂದ್ಕೊಂಡಿರ್ತೀವೋ ಆ ಜಾಗದಲ್ಲಿ ಫೋಟೋನ ಇಟ್ಕೊಂಡ್ಬಿಟ್ಟು, ಅಥವಾ ನಿಮ್ಮ ಮನೆಯಲ್ಲಿ ವಿಗ್ರಹಗಳು, ಮೂರ್ತಿಗಳು ಇಟ್ಕೊಂಡು ಪೂಜೆ ಮಾಡ್ತೀರೋ ಆ ಜಾಗವನ್ನು ಸ್ವಚ್ಛವಾಗಿ ಒರೆಸ್ಕೊಂಡು ಸ್ವಲ್ಪ ಗೋಮೂತ್ರವನ್ನು ಹಾಕಿಬಿಟ್ಟು ಒರೆಸ್ಕೊಳ್ಳಿ. ನಂತರ ರಂಗೋಲಿನ ಹಾಕಬೇಕು. ಮನೆ ಮೇಲೆ ಒಂದು ತಟ್ಟೆನ ಇಟ್ಬಿಟ್ಟು ಮೂರ್ತಿನ ಇಟ್ಕೊಂಡು ಪೂಜೆ ಮಾಡ್ಕೋಬೋದು. ಇಲ್ಲ ಅಂತಂದರೆ ಫೋಟೋ ಇಟ್ಟು ಮಾಡೋರು ಫೋಟೋ ಇಟ್ಕೊಂಡು ಗಂಧವನ್ನು ಹಚ್ಬಿಟ್ಟು ರಾಮದೇವರಿಗೆ, ನಂತರ ಅರಿಶಿನ ಕುಂಕುಮವನ್ನು ಸೀತಾದೇವಿಗೆ ಹಚ್ಬಿಟ್ಟು ಫೋಟೋನ ಇಟ್ಬಿಟ್ಟು ಗೆಜ್ಜೆಯ ವಸ್ತ್ರವನ್ನು ಏರಿಸಬೇಕು. ರಾಮದೇವರಿಗೆ 24 ಮತ್ತು 2 ಗೆಜ್ಜೆಯ ವಸ್ತ್ರವನ್ನು ಏರಿಸಬೇಕು. 24 ಯಾಕಂತ ಅಂದರೆ 24 ಕೇಶವ ನಾಮಗಳನ್ನು ಹೇಳ್ತೀವಿ, ಅಂದರೆ ಭಗವಂತನ ನಾಮಗಳು ಅಂತ. ಹಾಗಾಗಿ 24 ಕೇಶವ ನಾಮ ಅಂತ ಹೇಳಿಬಿಟ್ಟು ಗೆಜ್ಜೆ ವಸ್ತ್ರವನ್ನು ಏರಿಸಬೇಕು. ಮತ್ತು ವಿಧವಾದಂತಹ ಪರಿಮಳ ಭರಿತವಾದಂತಹ ಹೂಗಳನ್ನು ರಾಮದೇವರಿಗೆ ಸಮರ್ಪಣೆಯನ್ನು ಮಾಡ್ಕೋಬಹುದು. ಗಂಡಸರು ಪೂಜೆ ಮಾಡೋದಾದರೆ ತುಳಸಿಯನ್ನು ಏರಿಸ್ಬೋದು. ಮತ್ತು ತುಳಸಿಯನ್ನು ಶುಕ್ರವಾರ ಕೀಳಬಾರ್ದು, ಇದನ್ನು ನೆನ್ಪಿಟ್ಕೊಳ್ಳಿ. ಹಿಂದಿನ ದಿನ ತುಳಸಿನ ತೆಗೆದಿಟ್ಕೊಂಡು ಏರಿಸಬಹುದು. ಈ ರೀತಿಯಾಗಿ ಭಗವಂತನಿಗೆ ಮಾಡಿ ಎಣ್ಣೆ ದೀಪವನ್ನು ಹಚ್ಚಿಡಬೇಕು. 2 ತುಪ್ಪದ ದೀಪನ ಹಚ್ಬಿಟ್ಟು ಸಂಕಲ್ಪವನ್ನು ಮಾಡ್ಕೋಬೇಕು. ಕೈಯಲ್ಲಿ ಹೂ ಅಕ್ಷತೆಯನ್ನು ಇಟ್ಕೊಂಡು ಸಂಕಲ್ಪವನ್ನು ಮಾಡ್ಕೊಳ್ಳಿ. ಇನ್ನು ಶುಕ್ರವಾರ ಆಗಿರೋದ್ರಿಂದ ರಾಮದೇವರ ಸಹಿತವಾಗಿ ನಾವು ಸೀತಾದೇವಿ ಪೂಜೆಯನ್ನು ಮಾಡ್ಕೋಬೇಕಾಗತ್ತೆ. ಹಾಗಾಗಿ ಈ ರೀತಿಯಾಗಿ ಸಂಕಲ್ಪವನ್ನು ಮಾಡಿಕೊಂಡು ಪೂಜೆಯನ್ನು ಪ್ರಾರಂಭ ಮಾಡ್ಕೊಳ್ಳಿ. ದೇವರಿಗೆ ಅಷ್ಟೋತ್ತರಗಳನ್ನು ಹೇಳ್ತಾ, ರಾಮದೇವರ ಅಷ್ಟೋತ್ತರ ಆಗಿರ್ಬೋದು, ವಿಷ್ಣುವಿನ ಅಷ್ಟೋತ್ತರ ಆಗಿರ್ಬೋದು ಹೇಳ್ಕೊಂಡು ಅರ್ಚನೆಯನ್ನು ಮಾಡಬೇಕು. ಹೂಗಳಿಂದನೂ ಕೂಡ ನೀವು ಅರ್ಚನೆಯನ್ನು ಮಾಡ್ಕೋಬೋದು. ನಂತರ ರಾಮದೇವರಿಗೆ ತುಂಬ ಪ್ರೀತಿಕರವಾದಂತಹ ಗೋಧಿ ಉಂಡೆಗಳನ್ನು ರಾಮದೇವರಿಗೆ ನೈವೇದ್ಯವಾಗಿ ಮಾಡಬೇಕು. ಅಂದರೆ ಗೋಧಿ ಹಿಟ್ಟಿಗೆ ಬೆಲ್ಲ ಹಾಕಿಬಿಟ್ಟು ಮಾಡೋದು. ಈ ರೀತಿಯಾಗಿ ರಾಮದೇವರ ಪ್ರಸಾದವನ್ನು ಮಾಡಿಬಿಟ್ಟು ರಾಮದೇವರಿಗೆ ನೈವೇದ್ಯವನ್ನು ಮಾಡಬೇಕು. ನಂತರ ಪಾನಕ, ಕೋಸಂಬರಿ, ಮಜ್ಜಿಗೆ ಸಹ ರಾಮದೇವರಿಗೆ ನೈವೇದ್ಯವನ್ನು ಮಾಡ್ಕೋಬೋದು. ತಾಂಬೂಲ, ದಕ್ಷಿಣೆ ಸಹಿತವಾಗಿ ಹಣ್ಣು, ಕಾಯಿ ಎಲ್ಲವನ್ನು ರಾಮದೇವರಿಗೆ ನೈವೇದ್ಯವನ್ನು ಮಾಡಿಬಿಟ್ಟು ಈ ರೀತಿಯಾಗಿ ಧೂಪ, ದೀಪ, ನೈವೇದ್ಯಗಳಿಂದ ರಾಮದೇವರ ಪೂಜೆಯನ್ನು ಭಕ್ತಿಯಿಂದ ಮಾಡ್ಕೊಳ್ಳಿ. ನಿಮ್ಮ ಇಷ್ಟಾರ್ಥಗಳೆಲ್ಲ ಸಿದ್ಧಿ ಆಗುತ್ತೆ, ಹಾಗೆಯೇ ಕಷ್ಟಗಳ ಪರಿಹಾರ ಆಗುತ್ತೆ. ಈ ಒಂದು ಚೈತ್ರ ಮಾಸದಲ್ಲಿ ತುಂಬ ಬೇಸಿಗೆ ಅಲ್ವಾ, ಇವಾಗ ಬಿರು ಬಿಸಿಲು ಅಂತಲೇ ಹೇಳ್ತೀವಿ. ತಣ್ಣನೆಯ ಪಾನಕ, ಮಜ್ಜಿಗೆ, ತಂಪಾದ ಹೆಸರುಬೇಳೆ ಕೋಸಂಬರಿ ಇದನ್ನು ಮಾಡಿಬಿಟ್ಟು ಎಲ್ಲ ಭಕ್ತರಿಗೂ ದಾನವಾಗಿ ಕೊಡಬೇಕು. ಎಲ್ರಿಗೂ ಹಂಚೋದ್ರಿಂದ ಭಗವಂತನ ಪ್ರೀತಿಗೆ ಪಾತ್ರರಾಗ್ತೀವಿ ಅಂತ. ಆ ರೀತಿಯಾಗಿ ನಾವು ಹಬ್ಬವನ್ನು ಆಚರಣೆಯನ್ನು ಮಾಡಬೇಕಾಗುತ್ತೆ. ಭಗವಂತ ತೃಪ್ತನಾಗ್ತಾನೆ ಅಂತ. ತುಂಬ ದೇವಸ್ಥಾನದಲ್ಲೂ ಕೂಡ ಪಾನಕ, ಮಜ್ಜಿಗೆ, ಕೋಸಂಬರಿಗಳನ್ನು ಕೊಡ್ತಾ ಇರ್ತಾರೆ. ವಿಶೇಷವಾಗಿ ರಾಮದೇವರ ಒಂದು ಕಲ್ಯಾಣೋತ್ಸವದಲ್ಲಿ ಭಾಗಿಯಾಗೋದು, ಕಲ್ಯಾಣೋತ್ಸವವನ್ನು ಮಾಡಿಸೋದು, ನೋಡಿಸೋದು, ದೇವಸ್ಥಾನಗಳಿಗೆ ಹೋಗ್ಬಿಟ್ಟು ರಾಮದೇವರ ಒಂದು ದರ್ಶನವನ್ನು ಮಾಡೋದು ತುಂಬಾ ವಿಶೇಷ ಫಲವನ್ನು ಕೊಡುತ್ತೆ. ರಾಮ ರಕ್ಷೋ ಸ್ತೋತ್ರವನ್ನು ತಪ್ಪದೆ ಎಲ್ಲರೂ ಕೂಡ ಹೇಳ್ಕೊಳ್ಳಿ. ಮತ್ತು ಯುಗಾದಿ ಹಬ್ಬದಿಂದ 9 ದಿನಗಳ ಕಾಲ ರಾಮ ನವರಾತ್ರಿಯನ್ನು ಆಚರಣೆಯನ್ನು ಮಾಡ್ತಾ ಇರೋರು, ಅಥವಾ ನವರಾತ್ರಿಯನ್ನು ಯಾರ್ಯಾರು
ಯಾರ್ಯಾರು 9 ದಿನಗಳ ಕಾಲ ಆಚರಣೆಯನ್ನು ಮಾಡ್ತಾ ಇದ್ದೀರೋ ಅವರೆಲ್ಲರೂ ಅವತ್ತಿನ ದಿವಸ ಕೊನೆಯನ್ನು ಮಾಡಬೇಕಾಗುತ್ತೆ. ಅವತ್ತು ಯಥಾ ರೀತಿಯಾಗಿ ಪೂಜೆಯನ್ನು ಮಾಡಿಕೊಂಡು ಧೂಪ ದೀಪ ನೈವೇದ್ಯಗಳನ್ನು ರಾಮದೇವರಿಗೆ ಸಮರ್ಪಣೆಯನ್ನು ಮಾಡಿಕೊಂಡು ರಾಮದೇವರಿಗೆ ಕೃಷ್ಣಾರ್ಪಣವನ್ನು ಹೇಳಿಬಿಟ್ಟು ಬೇಡ್ಕೋಬೇಕು. ನಂತರ ಶ್ರೀರಾಮ ನಾಮವನ್ನು ಯಾರು ಬರೆಯೋದಕ್ಕೆ ಇಚ್ಛೆ ಪಡುವಂಥವ್ರು ರಾಮನವಮಿ ದಿವಸ ಬರೆಯೋದಕ್ಕೆ ಪ್ರಾರಂಭ ಮಾಡ್ಕೋಬೋದು. ಪುಸ್ತಕನ ತಂದಿಟ್ಕೊಂಡು ದೇವ್ರ ಮುಂದೆ ಇಟ್ಬಿಟ್ಟು ಸಂಕಲ್ಪ ಮಾಡಿಕೊಂಡು ರಾಮನಾಮವನ್ನು ಬರಿತೀನಿ ಅಂತ ಹೇಳಿಬಿಟ್ಟು ಕೋಟಿ ಅಥವಾ ಲಕ್ಷ ಅಂತ ಹೇಳಿ ಆ ರೀತಿಯಾಗಿ ಪ್ರತಿನಿತ್ಯವಾಗಿ ದೇವ್ರ ಮುಂದೆ ಕೂತ್ಕೊಂಡು ಶ್ರೀರಾಮ ಶ್ರೀರಾಮ ಅಂತ ಬರಿತಾ ಹೋಗೋದು. ದಿನನಿತ್ಯ ಎಷ್ಟಾಗುತ್ತೋ ಅಷ್ಟು ಬರಿತಾ ಹೋಗ್ಬೋದು. ಮತ್ತೆ ಅದನ್ನು ದೇವ್ರ ಮುಂದೆನೇ ಇಡಬೇಕಾಗುತ್ತೆ. ಈ ರೀತಿಯಾಗಿ ರಾಮನಾಮವನ್ನು ಬರೆಯುವಂಥವ್ರು ರಾಮನವಮಿ ದಿವಸ ಮಾಡ್ಕೋಬೋದು. ಇದಿಷ್ಟು ಕೂಡ ರಾಮನವಮಿಯ ಸಂಕಲ್ಪ ಸಹಿತ ಪೂಜೆಯ ವಿಧಾನ. ಜೈ ಶ್ರೀರಾಮ್. ಈ ಒಂದು ಉಪಯುಕ್ತ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಯಾಕಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು.